ಪ್ರಿಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ದಿ ಸೆಷನ್. ಇಂದಿನ ಸೆಷನ್ನಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 5ನೇ ಪತ್ರಿಕೆ ಆದಂಥ ಇತಿಹಾಸ ಪತ್ರಿಕೆಯ ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ ಅಥವಾ ಆಧುನಿಕ ಭಾರತದ ಇತಿಹಾಸ, ಇದರಲ್ಲಿ ಮಹಲ್ವಾರಿ ಪದ್ಧತಿಯ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಮೊದಲಿಗೆ ಮಹಲ್ವಾರಿ ಪದ್ಧತಿ ಅಂತೇಳಿ ಹೇಳಿದ್ರೆ ಇದರ ಉದ್ದೇಶಗಳನ್ನು ನಾವು ಮುಖ್ಯವಾಗಿ ಗಮನಿಸುವುದಾದರೆ, ಉದ್ದೇಶದಲ್ಲಿ ಮೊದಲನೆಯದು ಹಿನ್ನೆಲೆ ಅಂದಾಗ ಈ ಕಾಯ್ದೆಯನ್ನು ಜಾರಿಗೆ ತರುವುದಕ್ಕಿಂತ ಮುಂಚೆ, ಅಂದರೆ ಭಾರತದಲ್ಲಿ ಬ್ರಿಟಿಷರು ಆಗಮಿಸಿದ ನಂತರ ಈ ಕಾಯ್ದೆ ಜಾರಿಗೆ ಬರುವುದಕ್ಕಿಂತ ಮುಂಚೆ ಏನೇನು ಇತ್ತು ಅನ್ನೋದನ್ನು ಗಮನಿಸುವುದಾದರೆ, 1765ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳವನ್ನು ಭಾರತದಲ್ಲಿ ಮೊದಲ ಬಾರಿಗೆ ದಿವಾನಿ ಹಕ್ಕನ್ನು ಮೊಘಲ್ ದೊರೆಯಿಂದ ಪಡೆದುಕೊಳ್ಳುತ್ತೆ. ಇದರ ಪರಿಣಾಮವಾಗಿ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಳಲ್ಲಿ ಕಂದಾಯ ವಸೂಲಿ ಮಾಡುವ ಜವಾಬ್ದಾರಿ ಕಂಪನಿಗೆ ದೊರಕುತ್ತದೆ. ಈ ರೀತಿಯಾಗಿ ಕಂದಾಯ ವಸೂಲಿ ಅಧಿಕಾರ ಪಡೆದಂಥ ಬ್ರಿಟಿಷರು ಹಂತ ಹಂತವಾಗಿ ಒಂದೊಂದೇ ಕಾನೂನನ್ನು ಜಾರಿಗೆ ತರ್ತಾ ಬಂದರು. ಮೊದಲಿಗೆ ರೆಗ್ಯುಲೇಟಿಂಗ್ ಕಾಯ್ದೆಯ ಮೂಲಕ ಕಂಪನಿ ಅಧಿಕಾರದ ಮೇಲೆ ಹಿಡಿತ ಸಾಧಿಸಿ ಬ್ರಿಟಿಷರು ಕಂದಾಯ ವಸೂಲಿಗಾಗಿ ಬೇರೆ ಬೇರೆ ಪದ್ಧತಿಗಳನ್ನು ಜಾರಿಗೆ ತಂದರು. ಹರಾಜು ಪದ್ಧತಿಯಿಂದ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ವಿವಿಧ ರೀತಿಯ ಭೂಕಂದಾಯ ಪದ್ಧತಿಯನ್ನು ಜಾರಿಗೆ ತಂದರು. ಈ ರೀತಿ ಜಾರಿಗೆ ತಂದ ಪ್ರಮುಖವಾದಂಥ 3 ಪದ್ಧತಿಗಳೆಂದರೆ, ಒಂದು ಕಾಯಂ ಜಮೀನ್ದಾರಿ ಪದ್ಧತಿ, ಇದನ್ನು 1793ರಲ್ಲಿ ಜಾರಿಗೆ ತರ್ತಾರೆ. ಇನ್ನೊಂದು ರೈತವಾರಿ ಪದ್ಧತಿ, ಇದನ್ನು ಕ್ರಿಸ್ತಶಕ 1820ರಲ್ಲಿ ಜಾರಿಗೆ ತರ್ತಾರೆ. ಕೊನೆಯದಾಗಿ ಮಹಲ್ವಾರಿ ಪದ್ಧತಿ, ಅಂದರೆ ನಾವು ಇವತ್ತು ಚರ್ಚೆ ಮಾಡುವಂಥ ಮಹಲ್ವಾರಿ ಪದ್ಧತಿ 1833ರಲ್ಲಿ ತರ್ತಾರೆ. ಈ ಮೇಲ್ಕಂಡ 3 ಪದ್ಧತಿಗಳಲ್ಲಿ ಕೊನೆಯದ ಪದ್ಧತಿಯೇ ಮಹಲ್ವಾರಿ ಪದ್ಧತಿ. ಈ ಪದ್ಧತಿ ಲಕ್ಷಣಗಳನ್ನು ನಾವು ಗಮನಿಸುವುದಾದರೆ, ಲಕ್ಷಣಗಳು ತನ್ನದೇ ಆದಂಥ ಕೆಲವು ಲಕ್ಷಣಗಳಿದ್ದಾವೆ. ಇದರಲ್ಲಿ ಲಕ್ಷಣಗಳನ್ನು ಡಿಸ್ಕಸ್ ಮಾಡ್ತೀವಿ, ಗುಣಗಳು ಮತ್ತು ಅವಗುಣಗಳನ್ನು ಡಿಸ್ಕಸ್ ಮಾಡ್ತೀವಿ, ಕೊನೆಯದಾಗಿ ಪರಿಣಾಮಗಳನ್ನು ಕೂಡ ಚರ್ಚೆ ಮಾಡ್ತೀವಿ. ಮೊದಲನೇದಾಗಿ ಮಹಲ್ವಾರಿ ಪದ್ಧತಿಯ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಗಮನಿಸುವುದಾದರೆ, ಲಾರ್ಡ್ ವಿಲಿಯಂ ಬೆಂಟಿಂಗ್ ತಂದಂಥ ಒಂದು ಪದ್ಧತಿ. ಇದು 1833ರಲ್ಲಿ ಜಾರಿಗೆ ಬರುತ್ತೆ. ಇದು ಭಾರತದ ಆಗ್ರಾ, ಔಧ್, ಮಧ್ಯ ಭಾರತ, ನಂತರ ಪಂಜಾಬ್ನಲ್ಲಿ ಜಾರಿಗೆ ಬರುತ್ತದೆ. ಕಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿ ನಿರೀಕ್ಷಿತವಾದಂತಹ ಲಾಭವನ್ನು ಬ್ರಿಟಿಷರಿಗೆ ನೀಡಿಲ್ಲ. ಆದ್ದರಿಂದ ಈ ಹೊಸ ಪ್ರಯೋಗವನ್ನು ಮಾಡ್ತಾರೆ. ಈ ಪದ್ಧತಿಯಲ್ಲಿ ಸರ್ಕಾರವು ಕಂದಾಯವನ್ನು ಒಂದು ಗ್ರಾಮ ಅಥವಾ ಒಂದು ಹಳ್ಳಿಯೊಂದರ ಒಟ್ಟಾರೆಯಾಗಿ ನಿಗದಿ ಮಾಡುತ್ತಿತ್ತು. ಇದರ ಲಕ್ಷಣಕ್ಕೆ ಬಂದರೆ ಅಥವಾ ಲಕ್ಷಣಗಳನ್ನು ಗಮನಿಸುವುದಾದರೆ, ರೈತರು ಸಾಮೂಹಿಕವಾದಂತಹ ಜವಾಬ್ದಾರಿಯನ್ನು ಹೊಂದಿದ್ರು, ಸರ್ಕಾರಕ್ಕೆ ಕಂದಾಯ ಸಲ್ಲಿಸುವ ಜವಾಬ್ದಾರಿಯನ್ನು ಹೊಂದಿದ್ರು. ಅಂದರೆ ಇಡೀ ಗ್ರಾಮದ ಎಲ್ಲ ಹಳ್ಳಿಯ ರೈತರು ಒಂದು ಘಟಕವನ್ನಾಗಿ ಮಾಡಲಾಗಿತ್ತು. ಅವರು ಸಾಮೂಹಿಕ ಜವಾಬ್ದಾರಿಯನ್ನು ಹೊಂದಿದ್ರು. ರೈತರಿಗೆ ಭೂ ಒಡೆತನ ಇತ್ತು, ಪ್ರತ್ಯೇಕವಾಗಿ ಸಾಗುವಳಿ ಮಾಡುವಂಥ ಅವಕಾಶವೂ ಕೂಡ ಇತ್ತು. ಅಂದರೆ ಭೂ ಒಡೆತನವನ್ನು ಬ್ರಿಟಿಷರು ರೈತರಿಗೆ ಬಿಟ್ಟುಕೊಟ್ಟಿದ್ರು, ಪ್ರತ್ಯೇಕವಾಗಿ ಸಾಗುವಳಿ ಮಾಡುವಂಥ ಹಕ್ಕನ್ನು ಕೂಡ ಬ್ರಿಟಿಷರು ರೈತರಿಗೆ ಕೊಟ್ಟಿದ್ದರು. ಗ್ರಾಮದ ಮುಖ್ಯಸ್ಥನಾದಂಥ ಲಂಬಾರ್ದಾರ್, ಅಂದರೆ ಗ್ರಾಮದ ಮುಖ್ಯಸ್ಥನನ್ನು ಲಂಬಾರ್ದಾರ್ ಅಂತ ಕರೀತಾ ಇದ್ರು. ಇವನು ಸರ್ಕಾರ ಮತ್ತು ಗ್ರಾಮದ ನಡುವೆ ಮಧ್ಯವರ್ತಿಯಂತೆ ಕೆಲಸ ಮಾಡ್ತಾ ಇದ್ದ. ಅವನು ಮಧ್ಯವರ್ತಿ ಆಗಿದ್ದ. 4ನೇ ಲಕ್ಷಣ ಏನು ಅಂತ ಹೇಳಿದ್ರೆ, ಕಂದಾಯ ಪ್ರಮಾಣ ಸ್ಥಿರವಾಗಿತ್ತು. ಅಂದರೆ ಕಂದಾಯ ಕಟ್ಟುವ ದರದಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. 5ನೇದಾಗಿ ಸರ್ಕಾರ ಸಾಗುವಳಿ ಮತ್ತು ಕಂದಾಯ ವಸೂಲಿಯ ಬಗ್ಗೆ ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ. ಇದು ಅತಿ ಮುಖ್ಯವಾದಂಥ ಒಂದು ಅಂಶ. ಯಾಕೆಂದರೆ ಬ್ರಿಟಿಷರು ಭಾರತದಲ್ಲಿ ಯಾವುದೇ ಜವಾಬ್ದಾರಿ ಇಲ್ಲದೆ ಹೆಚ್ಚಿನ ಲಾಭ ಗಳಿಸುವ ಉದ್ದೇಶವನ್ನು
ಹೊಂದಿದ್ದರಿಂದಾಗಿ ಇಲ್ಲಿ ಗ್ರಾಮದ ಮುಖಂಡನಿಗೆ ಜವಾಬ್ದಾರಿಯನ್ನು ನೀಡಿ ಅವರು ಸಾಗುವಳಿ ಮತ್ತು ಕಂದಾಯ ವಸೂಲಿಯನ್ನು ಸಾಗುವಳಿಯನ್ನು ರೈತರಿಗೆ ಬಿಟ್ಟರೆ ಕಂದಾಯ ವಸೂಲಿಯನ್ನು ರೈತ ಮುಖಂಡನಿಗೆ ಅಂದರೆ ಗ್ರಾಮದ ಮುಖಂಡನಿಗೆ ಬಿಟ್ಟುಕೊಟ್ಟಿದ್ದು. ಈ ಪದ್ಧತಿಯ ಕೊನೆಯ ಲಕ್ಷಣ ಕಂದಾಯ ಪದ್ಧತಿಯಲ್ಲಿ ಈ ಪದ್ಧತಿಯಲ್ಲಿ ಕಂದಾಯದ ಪ್ರಮಾಣ 66%. ಅಂದರೆ ದರ ಫಿಕ್ಸೆಡ್ ಅಂತ ಹೇಳ್ಬೋದು. 66% ಕಟ್ಟಬೇಕಾಗುತ್ತೆ. ಇದರ ಗುಣಗಳನ್ನು ನಾವು ಗಮನಿಸುವುದಾದರೆ ಮುಖ್ಯವಾಗಿ ಕಂದಾಯ ಸಲ್ಲಿಸಲು ಸಾಮೂಹಿಕ ಜವಾಬ್ದಾರಿ ಅಂದರೆ ಸಾಮೂಹಿಕ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಇಡೀ ಹಳ್ಳಿಯ ರೈತರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಿದ್ರಿಂದಾಗಿ ಯಾವುದೇ ರೈತರು ಭೂಮಿಯನ್ನು ಪಾಳು ಬಿಡ್ತಾ ಇರಲಿಲ್ಲ. ಅಂದರೆ ಅದನ್ನು ಸಾಗುವಳಿ ಮಾಡದೆ ಬಿಡ್ತಾ ಇರಲಿಲ್ಲ. ಸಾಮೂಹಿಕ ಜವಾಬ್ದಾರಿ ಇದ್ದರಿಂದಾಗಿ ಎಲ್ಲರೂ ಒಟ್ಟಾರೆಯಾಗಿ ಎಲ್ಲ ಭೂಮಿಯನ್ನು ಸಾಗುವಳಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ವಿ. ಎರಡನೇದಾಗಿ ಕಂದಾಯ ಸಲ್ಲಿಸಲು ಸಾಮೂಹಿಕ ಜವಾಬ್ದಾರಿ ಇದ್ದದ್ರಿಂದಾಗಿ ರೈತರು ಐಕ್ಯತೆಯಿಂದ ದುಡಿದು ಉತ್ಪಾದನೆಯನ್ನು ಹೆಚ್ಚಿಸಿದರು. ಅಂದರೆ ಉತ್ಪಾದನೆಯಲ್ಲಿ ಹೆಚ್ಚಳ ಆಯಿತು. ರೈತರಲ್ಲಿ ಒಗ್ಗಟ್ಟಿದ್ದರಿಂದಾಗಿ ಅನ್ಕಲ್ಟಿವೇಟೆಡ್ ಲ್ಯಾಂಡ್ಸ್ ವರ್ ಬ್ರಾಟ್ ಅಂಡರ್ ಕಲ್ಟಿವೇಶನ್. ಅಂದರೆ ಎಲ್ಲೆಲ್ಲಿ ಸಾಗುವಳಿ ಆಗ್ತಾ ಇರಲಿಲ್ಲ ಅಂಥ ಪ್ರದೇಶಗಳನ್ನು ಸಾಗುವಳಿಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಲು ಇದು ಎರಡನೇ ಪ್ರಮುಖವಾದಂಥ ಗುಣ. ಇದರಿಂದಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯಲ್ಲಿ ಹೆಚ್ಚಳ ಆಯಿತು. ಅದು ಗಮನಿಸಬೇಕಾದಂಥ ಅಂಶ. ಇನ್ನು ಹೆಚ್ಚಳ ಆಗಲಿಕ್ಕೆ ಮುಖ್ಯ ಕಾರಣ ಸುಧಾರಿತ ಬೀಜವನ್ನು ಬಳಸಿ ರಸಗೊಬ್ಬರವನ್ನು ಕೂಡ ಬಳಸಿದರು. ಇದರಿಂದಾಗಿ ಬ್ರಿಟಿಷರು ಭಾರತದಲ್ಲಿ ರಸಗೊಬ್ಬರ ಪೂರೈಕೆ ಮಾಡಲಿಕ್ಕೆ ಶುರು ಮಾಡಿದ್ರಿಂದಾಗಿ ರಸಗೊಬ್ಬರ ಬಳಸಿದ್ರಿಂದಾಗಿಯೂ ಕೂಡ ಉತ್ಪಾದನೆಯಲ್ಲಿ ಹೆಚ್ಚಳ ಆಯಿತು. ಕೊನೆಯದಾಗಿ ಹೇಳಬೇಕಂದ್ರೆ ರೈತರಲ್ಲಿ ಸಹಕಾರ ಮನೋಭಾವ ವೃದ್ಧಿಯಾಯಿತು. ಅಂದರೆ ಒಬ್ಬರಿಗೊಬ್ಬರು ಸಹಕರಿಸಿ ಕೆಲಸ ಮಾಡುವಂಥ ನಿರ್ಧಾರವನ್ನು ರೈತರು ಹೊಂದಿದ್ದರಿಂದಾಗಿ ಅವರಲ್ಲಿ ಕೋಆಪರೇಷನ್ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಅಂದರೆ ಸಹಕಾರ ಇದ್ದಾಗ ಉತ್ಪಾದನೆಯು ಹೆಚ್ಚುತ್ತೆ ಅನ್ನುವಂಥ ನಂಬಿಕೆ ರೈತರಲ್ಲಿ ಮೂಡುತ್ತೆ. ಗುಣಗಳು ಹೇಗಿದವು ಹಾಗೆಯೇ ಅವಗುಣಗಳು ಕೂಡ ಇದ್ದಾವೆ. ಅಂದರೆ ಇದರಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಅವಗುಣಗಳು ಕೂಡ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕಂತೇಳಿ ಹೇಳಿದ್ರೆ ಬೇರೆ ಕಂದಾಯ ವ್ಯವಸ್ಥೆಗೆ ಹೋಲಿಸಿದರೆ ಈ ವ್ಯವಸ್ಥೆಯಲ್ಲಿ ಕಂದಾಯದ ಪ್ರಮಾಣ ಹೆಚ್ಚಾಗಿತ್ತು. ಅಂದರೆ ರೈತರಿಗೆ ಇದು ಸ್ವಲ್ಪ ಮಟ್ಟಿಗೆ ಕಟ್ಟಲಿಕ್ಕೆ ಕಷ್ಟವಾಗುವಂಥ ಪರಿಸ್ಥಿತಿಯೇ ಇತ್ತು ಅಂತ ಹೇಳಬೇಕಾಗುತ್ತೆ. ವಾಸ್ತವದಲ್ಲಿ ಗ್ರಾಮದ ಬಹುತೇಕ ಭೂಮಿ ಕೆಲ ಬಡ ಕುಟುಂಬಗಳಿಗೆ ಸೇರಿತ್ತು. ಅಂದರೆ ನಮಗೆ ತಿಳಿದಿರುವ ಹಾಗೆ ಭಾರತ ಗ್ರಾಮಗಳ ರಾಷ್ಟ್ರ. ಈ ಗ್ರಾಮಗಳ ರಾಷ್ಟ್ರದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಹೋದರೆ ಬಡ ಕುಟುಂಬಗಳಲ್ಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಹೀಗಾಗಿ ಬಡ ಕುಟುಂಬಗಳು ಅನಾದಿ ಕಾಲದಿಂದಲೂ ಕೂಡ ತಮ್ಮ ಜಮೀನಿನಲ್ಲಿ ವ್ಯವಸಾಯವನ್ನು ಮಾಡಿಕೊಂಡು ಬರ್ತಾ ಇದ್ರು. ಹೀಗಾಗಿ ವಾಸ್ತವವಾಗಿ ನೋಡ್ಬೇಕಂತ ಹೇಳಿದ್ರೆ ಬಹುತೇಕ ಭೂಮಿ ಈ ಬಡ ಕುಟುಂಬಗಳಿಗೆ ಸೇರಿದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಅಥವಾ ಕೃಷಿಯಲ್ಲಿ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸಾಮಾಜಿಕ ಅಸಮಾನತೆಗಳು ಹೆಚ್ಚಾದವು. ಅಂದರೆ ಶ್ರೀಮಂತ ಕುಟುಂಬಗಳು ಮತ್ತು ಬಡ ಕುಟುಂಬಗಳ ನಡುವೆ ಪೈಪೋಟಿ ಇದ್ದದರಿಂದಾಗಿ ಶ್ರೀಮಂತ ಕುಟುಂಬದ ಜೊತೆ ಬಡ ಕುಟುಂಬಗಳು ಪೈಪೋಟಿ ನಡೆಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಹೆಚ್ಚಿನ ಬೆಳೆಯನ್ನು ಶ್ರೀಮಂತ ಕುಟುಂಬಗಳು ಮಾಡಿದ್ರೆ ಬಡ ಕುಟುಂಬಗಳಿಗೆ ಆ ರೀತಿ ರಸಗೊಬ್ಬರಗಳನ್ನು ಹಾಕಲಿಕ್ಕಾಗಲಿ ಅಥವಾ ನೀರಾವರಿ ಸೌಲಭ್ಯಗಳನ್ನು ಒದಗಿಸಿಕೊಳ್ಳಲಿಕ್ಕಾಗಲಿ ಸಾಧ್ಯ ಆಗ್ತಾ ಇರಲಿಲ್ಲ. ಇದರಿಂದಾಗಿ ರೈತರ ನಡುವೆ ಅಸಮಾನತೆ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಕೃಷಿ ಅಭಿವೃದ್ಧಿ ಆಗಲಿಲ್ಲ ಅಂತಲೇ ಹೇಳಬೇಕು. ಯಾಕಂದರೆ ಬ್ರಿಟಿಷರು
ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದರಿಂದಾಗಿ, ಜವಾಬ್ದಾರಿಯನ್ನು ಗ್ರಾಮದ ಮುಖಂಡನಿಗೆ ಬಿಟ್ಟಿದ್ದರಿಂದಾಗಿ ಗ್ರಾಮದ ಮುಖಂಡ ರೈತರ ಕೃಷಿ ಬೆಳವಣಿಗೆಗಾಗಿ ಶ್ರಮ ವಹಿಸಲಿಲ್ಲ. ಅವನು ಕಂದಾಯ ವಸೂಲಿ ಮಾಡುವ ಜವಾಬ್ದಾರಿಯನ್ನಷ್ಟೇ ಹೊಂದಿದ್ದರಿಂದಾಗಿ ಬೇರೆ ಜವಾಬ್ದಾರಿ ಆತನಿಗೆ ಇಲ್ಲದೇ ಇದ್ದುದರಿಂದಾಗಿ ನೀರಾವರಿ ಸೌಲಭ್ಯವಾಗಲಿ, ಸಂಶೋಧನೆಯನ್ನಾಗಲಿ ಅಥವಾ ಸುಧಾರಿತ ಬೆಳೆಯನ್ನು ತೆಗೆಯಲಿಕ್ಕೆ ಅವರಿಗೆ ಪ್ರಯೋಗಗಳನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶವನ್ನು ಕಲ್ಪಿಸಿಕೊಳ್ಳಲಿಲ್ಲ. ಇದರಿಂದಾಗಿ ನೀರಾವರಿ ಸೌಲಭ್ಯವಿಲ್ಲದೇ ಇದ್ದುದರಿಂದಾಗಿ ಕೃಷಿ ಬೆಳವಣಿಗೆ ಕುಂಠಿತ ಆಯಿತು ಅಂತಲೇ ಹೇಳಬೇಕಾಗುತ್ತೆ, ಅಥವಾ ಅಷ್ಟಾಗಿ ಕೃಷಿ ಬೆಳವಣಿಗೆ ಆಗಲಿಲ್ಲ. ಲಂಬಾರ್ದಾರ್ ಅನ್ನುವಂಥ ವ್ಯಕ್ತಿ ಜಮೀನುದಾರನಂತೆ ವರ್ತಿಸ್ತಾ ಇದ್ದ. ಇವನು ಒಬ್ಬ ಡಿಕ್ಟೇಟರ್ನಂತೆ ಕೆಲಸ ಮಾಡ್ತಾ ಇದ್ದ. ಈ ಡಿಕ್ಟೇಟರ್ನಾಗಿ ಆತ ವರ್ತಿಸ್ತಾ ಇದ್ದುದರಿಂದಾಗಿ ರೈತರಿಗೆ ಅದರಿಂದ ತೊಡಕುಂಟಾಯಿತು ಅಂತಲೇ ಹೇಳಬೇಕಾಗುತ್ತೆ. ಕೊನೆಯದಾಗಿ ಇದು ಒಂದು ರೀತಿಯಲ್ಲಿ ರೂಪಾಂತರಿಸಿದ ಜಮೀನ್ದಾರಿ ಪದ್ಧತಿ. ಅಂದರೆ ಜಮೀನ್ದಾರಿ ಪದ್ಧತಿಯಲ್ಲಿ ಇರ್ತಕ್ಕಂಥ ಲೋಪದೋಷಗಳನ್ನು ಗಮನಿಸಿ ಬ್ರಿಟಿಷರು ಇದನ್ನು ಬೇರೆ ರೀತಿಯಲ್ಲಿ ಮಾಡಬೇಕು ಅಂತೇಳಿ ತಂದ್ರೂ ಕೂಡ ಅದರಲ್ಲಿರ್ತಕ್ಕಂಥ ಅನೇಕ ಅಂಶಗಳು ಇದರಲ್ಲಿ ಒಳಗೊಂಡಂತೆ ಕಂಡುಬರುತ್ತೆ. ಹಾಗಾಗಿ ಇದು ರೂಪಾಂತರಿಸಿದ ಜಮೀನ್ದಾರಿ ಪದ್ಧತಿ. ಕೊನೆಯದಾಗಿ ಪರಿಣಾಮಗಳನ್ನು ನಾವು ಗಮನಿಸುವುದಾದರೆ, ಬ್ರಿಟಿಷರು ಜಾರಿಗೆ ತಂದ ಈ ಪದ್ಧತಿಯು ಕಂಪನಿಯ ಹಿತಕ್ಕಾಗಿ ಹೊರತು ರೈತರ ಹಿತಕ್ಕಾಗಿ ಅಲ್ಲ. ಅಂದರೆ ಇದನ್ನು ಜಾರಿಗೆ ತಂದ ಉದ್ದೇಶ ಕಂಪನಿಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದೇ ಹೊರತು ರೈತರನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿರಲಿಲ್ಲ. ಇದು ಮುಖ್ಯವಾದಂಥ ಒಂದು ಪರಿಣಾಮ. ಇದರಿಂದಾಗಿ ಕಂಪನಿ, ಜಮೀನುದಾರರು, ಕಂದಾಯ ಅಧಿಕಾರಿಗಳು ಮತ್ತು ಹಣ ಲೇವಾದೇವಿದಾರರು ಶ್ರೀಮಂತರಾದರು. ಅಂದರೆ ಕಂಪನಿ, ಜಮೀನುದಾರರು, ಕಂದಾಯ ಅಧಿಕಾರಿಗಳು, ಹಣ ಲೇವಾದೇವಿದಾರರು ಶ್ರೀಮಂತರಾಗ್ತಾ ಹೋದರು. ಯಾಕಂದರೆ ಅವರಿಗೆ ಯಾವುದೇ ಜವಾಬ್ದಾರಿ ಇರಲಿಲ್ಲ, ಬರೀ ಕಂದಾಯ ವಸೂಲಿಯನ್ನಷ್ಟೇ ಮಾಡ್ತಾ ಇದ್ರು. ಹಾಗಾಗಿ ರೈತರನ್ನು ಶೋಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ರೈತರ ಶೋಷಣೆ ಮುಂದುವರಿಯುತ್ತದೆ. ಒಟ್ಟಾರೆ ಕೃಷಿ ಬೆಳವಣಿಗೆ ಇದರಿಂದ ಕುಂಠಿತಗೊಂಡಿತು. ಅಂದರೆ ಕೃಷಿ ಬೆಳವಣಿಗೆಯಲ್ಲಿ ಅಂತಹ ಉನ್ನತ ಮಟ್ಟದ ಬೆಳವಣಿಗೆಗಳೇನು ಆಗಲಿಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕು. ಇದಿಷ್ಟು ಮಹಲ್ವಾರಿ ಪದ್ಧತಿಯ ವಿಸ್ತೃತವಾದಂಥ ಚರ್ಚೆ. ವಿತ್ ದಿಸ್ ಐ ವಿಲ್ ಎಂಡ್ ದಿಸ್ ಸೆಷನ್.